ಕಣ್ಣು ಹಾಯಿಸಿದಷ್ಟುದ್ದಕ್ಕೂ ಕರಿಮಣ್ಣಿನ ಹೊಲ. ಫಲವತ್ತಾದ ಈ ಮಣ್ಣಲ್ಲಿ ಬಿತ್ತಿದ್ದೆಲ್ಲವೂ ಬಂಗಾರವೇ. ಭೀಮೆಯ ಪಕ್ಕದಲ್ಲಿರೋ 100 ಎಕರೆ, 1000 ಎಕರೆಯಲ್ಲಿ ಚಿನ್ನದ ಬೆಳೆಯನ್ನ ಬೆಳೆಯೋ ಅದೆಷ್ಟೋ ರೈತರಿದ್ದಾರೆ. ಕೃಷಿಯನ್ನೇ ನಂಬಿಕೊಂಡು ಬದುಕುವ 1000 ಕುಟುಂಬಗಳಿವೆ. ಅದರಲ್ಲೂ ಕಬ್ಬನ್ನೇ ನೆಚ್ಚಿಕೊಂಡು ಶ್ರೀಮಂತಿಕೆಯನ್ನ ಪಡೆದ ಮಣ್ಣಿನ ಮಕ್ಕಳು ಇದ್ದಾರೆ. ಚಿಂತಕರನಾಡು ಕೂಡ ಮತ್ತು ಇಲ್ಲಿ ನಕ್ಷತ್ರ, ಒಳ್ಳೆಯ ನಕ್ಷತ್ರಗಳ ಈ ಭಾಗದಲ್ಲಿ ಶೈಕ್ಷಣಿಕವಾಗಿ ಉನ್ನತ ಶಿಕ್ಷಣ ಶೈಕ್ಷಣಿಕವಾಗಿ ನಮ್ಮ ಭಾಗ ಭಾಳಷ್ಟು ಮುಂದುವರೆದಿದೆ. ಅದೇ ರೀತಿ ಕೃಷಿಯಲ್ಲಿಯೂ ಕೂಡ ನಮ್ಮ ಭಾಗ ಮುಂದುವರೆದಂಥ ಒಂದು ಪ್ರದೇಶ ಆಗಿದ್ದು, ಕಬ್ಬಿನ ನೋಡ್ತಾ ಇದ್ದೀರಿ ನೀವು ಈಗಾಗಲೇ. ಕಬ್ಬಿನ ವಿಶೇಷವಾಗಿ ಕಬ್ಬು ಬೆಳೆದಿರ್ತಕ್ಕಂಥ ಪ್ರದೇಶ ನಮ್ಮದು, ಭೀಮಾ ನದಿ ಜೊತೆ. ಕಲಬುರಗಿ, ವಿಜಯಪುರ ಜಿಲ್ಲೆಗಳಲ್ಲಿ ಕಬ್ಬನ್ನೇ ಹೆಚ್ಚಾಗಿ ಬೆಳೀತಾರೆ. ಮನುಷ್ಯನೇ ಕಳೆದು ಹೋಗುವ ಮಟ್ಟಕ್ಕೆ ಕಬ್ಬಿನ ಹೊಲಗಳು ದಟ್ಟವಾಗಿ ಬೆಳೆದಿರೋ ದೃಶ್ಯಗಳು ಭೀಮೆಯ ಸುತ್ತಮುತ್ತ ಸಾಕಷ್ಟಿವೆ. ಬರೀ ಕಬ್ಬನ್ನಷ್ಟೇ ಅಲ್ಲ, ಕಬ್ಬಿನ ಜೊತೆಗೆ ತೊಗರಿ ಬೆಳೆಯನ್ನು ಯಥೇಚ್ಛವಾಗಿ ಬೆಳೀತಾರೆ ಈ ಭಾಗದ ಜನ. ಇದೇ ಕಾರಣಕ್ಕೆ ಈ ಭಾಗವನ್ನ ತೊಗರಿಯ ಕಣಜ ಅಂತಾನೆ ಕರೀತಾರೆ. ಕಪ್ಪು ಮಣ್ಣು ಹತ್ತಿ ಬೆಳೆಗೆ ಪೌಷ್ಟಿಕವಾಗಿರೋ ನೆಲ ಕೂಡ ಹೌದು. ಹಾಗಾಗಿ ಒಂದಷ್ಟು ರೈತರು ಇಲ್ಲಿ ಹತ್ತಿ ಬೆಳೆಯನ್ನ ಬೆಳೀತಾರೆ. ಹೀಗೆ ನಾನಾ ಥರದ ಬೆಳೆಗಳನ್ನ ಬೆಳೆಯೋ ಭೀಮೆಯ ಮಕ್ಕಳು ಹೆಚ್ಚು ಒತ್ತು ಕೊಡೋದು ಕಬ್ಬಿಗೇನೆ. ಇದೇ ಕಾರಣಕ್ಕೆ ಈ ಭಾಗದಲ್ಲಿ ಸಕ್ಕರೆ ಕಾರ್ಖಾನೆಗಳು ಯಥೇಚ್ಛವಾಗಿವೆ. ಇಂಥ ಸಮೃದ್ಧ ನೆಲಕ್ಕೆ ಅಂಟಿಕೊಂಡಿದ್ದೇ ಭೀಮಾ ತೀರದ ನೆತ್ತರು. ಭೀಮಾ ತೀರದಲ್ಲಿ ಬದುವಿನ ವಿಚಾರಕ್ಕೆ ಹುಟ್ಟಿಕೊಂಡ ಜಗಳ ದೇವಣಗಾಂವದ ಸಿದ್ದಪ್ಪ ಸಾಹುಕಾರ್ ಬದುಕನ್ನೇ ನುಂಗಿಬಿಟ್ಟಿತ್ತು. ಊರಿನ ಜನರೆಲ್ಲ ಸಿದ್ದಪ್ಪ ಸಾಹುಕಾರನಿಗೆ ಏನಾಯ್ತು ಅಂತ ಎಷ್ಟು ಕೇಳಿದ್ರು ಯಾರೊಬ್ಬರ ಹತ್ರನೂ ಉತ್ತರವೇ ಇರಲಿಲ್ಲ. ಆಗ್ಲೇ ನೋಡಿ, ಸಿದ್ದಪ್ಪ ಸಾಹುಕಾರನ ಸಾವಿಗೆ ಪ್ರತೀಕಾರ ತೀರಿಸಿಕೊಳ್ಳೋದಕ್ಕೆ ಓರ್ವ ವ್ಯಕ್ತಿ ಸಿಡಿದೇಳೋದು. ಆ ವ್ಯಕ್ತಿನೇ ಅಂಬಾಭವಾನಿಯ ಪರಮ ಭಕ್ತ, ದೇವಣಗಾಂವದ ಲಕ್ಷ್ಮೀದೇವಿಯ ಆರಾಧಕ. ಆತನೇ ಬೋರಗಿ ಕುಟುಂಬದ ಮತ್ತೊಂದು ಕುಡಿ, ಶಿವಾಜಿ ಬೋರಗಿ. ಕಪ್ಪು ಬಣ್ಣದ ಫುಲ್ ತೋಳಿನ ಶರ್ಟು, ಅದನ್ನ ಅರ್ಧಕ್ಕೆ ಮಡಚಿಕೊಂಡು ಗತ್ತಲ್ಲಿ ನಿಲ್ಲೋ ವ್ಯಕ್ತಿ. ಮತ್ತದೇ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟು, ಹಣೆಯ ಮೇಲೆ ಉದ್ದನೆಯ ಕುಂಕುಮ, ಕಣ್ಣಿನಲ್ಲಿ ಬೆಂಕಿಯಂಥ ನೋಟ, ಕೈನಲ್ಲಿ ಕಪ್ಪು ಬಣ್ಣದ ದಾರ, ಕಣ್ಣಿಗೆ ಕಪ್ಪು ಬಣ್ಣದ ಚಾಳೀಸು. ಹೀಗೆ ಸ್ಟೈಲಿಶ್ ಆಗಿ ಕಾಣಿಸೋ ವ್ಯಕ್ತಿನೇ ಶಿವಾಜಿ ಸಾಹುಕಾರ, ಅಲಿಯಾಸ್ ಭೀಮಾ ತೀರದ ಶಿವಾಜಿ ಬೋರಗಿ. ಶಿವಾಜಿ ಬೋರಗಿ ಅಂದ್ರೇನೆ ಹೀಗೆ, ಬ್ಲ್ಯಾಕ್ ಅಂಡ್ ಬ್ಲ್ಯಾಕ್ ಡ್ರೆಸ್ಸು, ಅದರ ಜೊತೆಗೆ ಮತ್ತದೇ ಬ್ಲ್ಯಾಕ್ ಡಾಗ್. ತನ್ನ ಡ್ರೆಸ್ಸಿಗೆ ತಕ್ಕಂತೆ ಕಪ್ಪು ಬಣ್ಣದ ನಾಯಿಯನ್ನ ಸದಾ ಪಕ್ಕದಲ್ಲೇ ಇಟ್ಟುಕೊಂಡಿರ್ತಿದ್ದ ವ್ಯಕ್ತಿ ಶಿವಾಜಿ ಬೋರಗಿ. ಈ ಶಿವಾಜಿ ಬೋರಗಿ ಜನರನ್ನ ಅದೆಷ್ಟು ನಂಬುತ್ತಿದ್ದರೋ ಅದಕ್ಕಿಂತ 10 ಪಟ್ಟು ಹೆಚ್ಚು ಈ ನಾಯಿಯನ್ನ ನಂಬುತ್ತಿದ್ದರು. ಯಾಕಂದ್ರೆ ಈ ಕಪ್ಪು ನಾಯಿ ಶಿವಾಜಿ ಬದುಕಿದ್ದಷ್ಟು ದಿನಾನೂ ಅವರ ಕಾವಲಾಗಿತ್ತು, ಶಿವಾಜಿಯ ಜೀವರಕ್ಷಕವಾಗಿತ್ತು.
ನೋಡೋದಕ್ಕೆ ತೆಳ್ಳಗೆ ಕಾಣಿಸೋ ಈ ನಾಯಿ ಓಟದಲ್ಲಿ ಕುದುರೆಯನ್ನೇ ಮೀರಿಸುತ್ತೆ. ಕಮಾಂಡರ್ ಜೀಪನ್ನ ಹೈಸ್ಪೀಡಲ್ಲಿ ಓಡಿಸಿದ್ರು ಅದನ್ನೇ ಬೆನ್ನಟ್ಟಿ ಹಿಡಿಯುವ ಶಕ್ತಿಶಾಲಿ ಶ್ವಾನವಿದು. ಒಂದ್ಸಲ ಯಜಮಾನನಿಗೆ ಹೊಂದಿಕೊಂಡರೆ ಪ್ರಾಣ ಹೋಗುವ ತನಕ ತನ್ನ ನಿಯತ್ತನ್ನ ಬದಲಿಸದ ಪ್ರಾಣಿನೂ ಹೌದು. ಇದೇ ಕಾರಣಕ್ಕೆ ಇಂಥದ್ದೊಂದು ಶ್ವಾನವನ್ನ ಸಾಕಿದ್ದು ಶಿವಾಜಿ ಬೋರಗಿ. ಶಿವಾಜಿ ಬೋರಗಿ ಕ್ಲಿಷ್ಟಕರವಾಗಿದ್ದ ಪರಿಸ್ಥಿತಿಯಲ್ಲಿ ಈ ಕರಿನಾಯಿ ಅದೆಷ್ಟೋ ಸಲ ಸಹಾಯ ಮಾಡಿದೆ, ಜೀವ ಉಳಿಸಿದೆ. ಎದುರಾಳಿಗಳು ಶಿವಾಜಿ ಬೋರಗಿಯನ್ನ ಟಾರ್ಗೆಟ್ ಮಾಡಿದಾಗ ಅವರ ಸುಳಿವನ್ನ ಕೊಟ್ಟು ಶಿವಾಜಿಯನ್ನ ಎಚ್ಚೆತ್ತುಕೊಳ್ಳುವಂತೆ ಮಾಡಿದೆ. ಅದೆಷ್ಟೋ ಸಲ ಪೊಲೀಸರು ಶಿವಾಜಿಯನ್ನ ಹಿಡಿಬೇಕು ಅಂತ ದೇವಣಗಾವ, ಸೊನ್ನ ಮತ್ತು ಇತರೆ ಊರುಗಳಿಗೆ ದಾಂಗುಡಿ ಇಟ್ಟಾಗ, ಹೊಲ ಗದ್ದೆಗಳಿಗೆ ಪೊಲೀಸರು ಬರ್ತಿದ್ದಾರೆ ಅನ್ನೋ ಸುಳಿವು ಸಿಕ್ಕಾಗ ಇದೇ ಕರಿನಾಯಿ ಶಿವಾಜಿ ಬೋರಗಿಗೆ ವಿಷಯ ಮುಟ್ಟಿಸಿದ್ದೂ ಇದೆ. ಇದೇ ಕಾರಣಕ್ಕೆ ಶಿವಾಜಿಗೆ ಈ ಕಪ್ಪು ನಾಯಿ ಅಂದ್ರೆ ಅದೆಲ್ಲಿಲ್ಲದ ಪ್ರೀತಿ. ಯಾವತ್ತೂ ನಮ್ಮ ಮನೆಯಲ್ಲಿ ಕೃಷಿ ಕುಟುಂಬವಾಗಿದ್ದರಿಂದ 3-4 ನಾಯಿಗಳು ಯಾವತ್ತೂ ಇರ್ತಿದ್ದು. ಅವರು ಅದಾಗಿ ನಾಯಿ ಮೇಲೆ ಅತಿ ನಾಯಿ ಮತ್ತು ಈ ಮಂಗ್ಯ ಎರಡನ್ನೂ ಸಾಕ್ತಿದ್ರು. ಅವರು ತನ್ನ ಕೈಯಲ್ಲಿರುವಂಥ ಕಡೆ ಸುದ್ಯಕ್ಕೆ ಮಂಗ್ಯನ ಕೊಳ್ಳಿಗೆ ಹಾಕಿ ಬಿಚ್ಚಿಬಿಡ್ತಿದ್ರು. ಅವರು ಊರಲ್ಲಿ ತಿರುಗಾಡಿ ಮತ್ತೆ ಹೊತ್ತು ಮುಳುಗಿ ಮನೆಗೆ ಬರ್ತಿತ್ತು. ಮತ್ತು ನಾಯಿ ಅಂತೂ ಅವ್ರು ಯಾವತ್ತೂ ಸಾಕ್ತಿದ್ರು. ನಾಯಿ ಮೇಲೆ ಅತೀವಾದ ಪ್ರೀತಿ ಇತ್ತು ಅವರು. ಆಗಿನ ಕಾಲದಾಗ ಸುಮಾರು 25 ವರ್ಷದ ಹಿಂದೆ ಅವಕ್ಕೆ 30,000-40,000 ಒಂದೊಂದು ನಾಯಿ ಕುನ್ನಿಗಳನ್ನು ಖರೀದಿ ಮಾಡಿ ತಂದು ಒಬ್ಬ ಮನೆಯ ಸದಸ್ಯನಿಗಿಂತಲೂ ಹೆಚ್ಚು ಜೋಪಾನವಾಗಿ ಕಾಯ್ತಿದ್ರು ಅದಕ್ಕೆ. ಶಿವಾಜಿ ಬೋರಗಿ ಚಿಕ್ಕ ವಯಸ್ಸಿನವರಿದ್ದಾಗಲೇ ಪ್ರಾಣಿಗಳ ಮೇಲೆ ಅತೀವ ಪ್ರೀತಿ ಇಟ್ಟುಕೊಂಡಿದ್ದವರು. ಮಂಗಗಳನ್ನು ಇಷ್ಟಪಡುತ್ತಿದ್ದವರು, ನಾಯಿಗಳನ್ನು ಸಾಕುತ್ತಿದ್ದವರು. ಅದರಲ್ಲಿ ಅತ್ಯಂತ ಪ್ರೀತಿಯ ನಾಯಿ ಮತ್ತು ನಂಬಿಕೆಯ ನಾಯಿ ಅಂದರೆ ಅದು ಕಪ್ಪು ಬಣ್ಣದ ನಾಯಿ. ಈ ನಾಯಿಗೂ ಶಿವಾಜಿ ಮೇಲೆ ಅದೆಷ್ಟು ಪ್ರೀತಿ ಇತ್ತು ಅಂದರೆ ಶಿವಾಜಿ ಬೋರಗಿ ಹತ್ತಿರ ಯಾರನ್ನೂ ಸುಳಿಯದಂತೆ ನೋಡಿಕೊಳ್ತಿತ್ತು. ಅದೆಷ್ಟರ ಮಟ್ಟಿಗೆ ಅಂದರೆ ಶಿವಾಜಿ ಬೋರಗಿಯನ್ನ ಯಾರೇ ಮುಟ್ಟಿದ್ರೂ ಅವರ ಮೇಲೆ ಎಗರೆಗರಿ ದಾಳಿ ಮಾಡ್ತಿತ್ತು. ಎಂಥ ನಂಬಿಕಸ್ಥರೇ ಇದ್ದರೂ ಯಾರನ್ನೂ ಶಿವಾಜಿ ಬಳಿ ಹೋಗೋದಕ್ಕೂ ಬಿಡ್ತಾ ಇರಲಿಲ್ಲ, ಅವರನ್ನ ಮುಟ್ಟುವುದಕ್ಕೂ ಬಿಡ್ತಾ ಇರಲಿಲ್ಲ. ಅದು ಬಿಡ್ತಾ ಇದ್ದದ್ದು ಕೇವಲ ಒಬ್ಬರಿಗೆ ಮಾತ್ರ, ಅದು ಶಿವಾಜಿ ಬೋರಗಿಯ ಪತ್ನಿಗೆ ಮಾತ್ರ. ಅದು ಶಿವಾಜಿ ಬೋರ್ಗಿಯವರ ಧರ್ಮ ಪತ್ನಿ ಬಿಟ್ಟು ಬೇರೆ ಯಾರಾದರೂ ಕೂಡ ಅವರಿಗೆ ಟಚ್ ಮಾಡಿದ್ರೆ ಕಡಿತಿತ್ತದು. ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿತ್ತು. ಯಾವುದೇ ಪೊಲೀಸ್ ಬರಲಿ, ಅವ್ರ ಸ್ನೇಹಿತರು ಬರಲಿ, ಯಾರೇ ಬಂದರೂ ಹೇಳಾರೆ ಅವ್ರಿಗೆ ಹೊಟ್ಟೆ ಮುಟ್ಟಿದ್ರು ಅಂದ್ರೆ ಅದು ಮೈ ಮೇಲೆ ಬಿದ್ದು ಅಟ್ಯಾಕ್ ಮಾಡ್ತಿತ್ತು. ಅವರ ಒಬ್ಬ ಅಂಗರಕ್ಷಕ ಆಗಿತ್ತದು. ಇದಕ್ಕೆ ಹೇಳೋದು ಮನುಷ್ಯನಿಗಿಂತ ನಾಯಿಗೆ ನಿಯತ್ತು ಜಾಸ್ತಿ ಅಂತ. ಅಂಥ ನಿಯತ್ತನ್ನ ಶಿವಾಜಿ ಬೋರಗಿ ಕಂಡಿದ್ದು ಕೇವಲ ಈ ಕಪ್ಪು ಬಣ್ಣದ ನಾಯಿ ಹತ್ರ ಮಾತ್ರನೇ. ತನ್ನ ಎದುರಾಳಿಗಳು ಯಾವಾಗ ಬೇಕಾದರೂ ದಾಳಿ ಮಾಡಬಹುದು ಅನ್ನೋದನ್ನ ಅರಿತಿದ್ದ ಶಿವಾಜಿ ಬೋರಗಿ ತನ್ನ ಕಾವಲಿಗೆ ನೇಮಿಸಿಕೊಂಡಿದ್ದು, ಅತೀವವಾಗಿ ನಂಬಿಕೊಂಡಿದ್ದು ಕಪ್ಪು ಬಣ್ಣದ ಈ ಶ್ವಾನವನ್ನ ಮಾತ್ರ.
ಶಿವಾಜಿ ಬೋರಗಿ ಅಣ್ಣ ಸಿದ್ದಪ್ಪ ಬೋರಗಿ ಭೂಸನೂರ್ ಶುಗರ್ ಫ್ಯಾಕ್ಟರಿಗೆ ಹೋಗಿ ವಾಪಸ್ ಬರುವಾಗ ಹತ್ಯೆಯಾಗಿದ್ದರು. ಸಿದ್ದಪ್ಪ ಸಾಹುಕಾರ್ ಹತ್ಯೆಯಲ್ಲಿ ಒಂದಷ್ಟು ಮಂದಿ ಡಬಲ್ಗೆ ಮಾಡಿದ್ದರು ಅನ್ನೋದು ಶಿವಾಜಿ ಬೋರಗಿಗೂ ಗೊತ್ತಾಗಿತ್ತು. ಸಿದ್ದಪ್ಪ ಸಾಹುಕಾರನ ಜೊತೆಗೆ ಇದ್ದ ಒಂದಷ್ಟು ಮಂದಿ ಎದುರಾಳಿಗಳಿಗೆ ಸಿದ್ದಪ್ಪ ಸಾಹುಕಾರ್ ಶುಗರ್ ಫ್ಯಾಕ್ಟರಿಗೆ ಬರ್ತಿದ್ದಾರೆ ಅನ್ನೋ ಸುಳಿವನ್ನ ಕೊಟ್ಟಿದ್ರು. ಹಿಂಗಾಗಿ ಜೊತೆಗಿದ್ದ ಮನುಷ್ಯರೇ ಬೆನ್ನಿಗೆ ಚೂರಿ ಹಾಕ್ತಾರೆ ಅನ್ನೋದನ್ನ ಅರಿತಿದ್ದ ಶಿವಾಜಿ ಬೋರಗಿ ತನ್ನ ಅಣ್ಣನ ಥರ ತಮಗೂ ಕೇಡು ಮಾಡಬಹುದು ಪಕ್ಕದಲ್ಲಿದ್ದ ಜನರು ಅಂಥೇಳಿ ಮನುಷ್ಯರ ಜೊತೆಗೆ ಈ ಕಪ್ಪು ಬಣ್ಣದ ಶ್ವಾನವನ್ನು ತಮ್ಮ ಜೊತೆಗೆ ಬೇಟೆಗಾರನಂತೆ ಕಾವಲುಗಾರನಂತೆ ಇಟ್ಟುಕೊಂಡಿದ್ದರು. ಅದೆಷ್ಟೋ ಬಾರಿ ಆ ಕೆಲಸವನ್ನ ಈ ಕಪ್ಪು ನಾಯಿ ನಿಯತ್ತಿಂದ ಮಾಡಿದೆ. ಶಿವಾಜಿಯ ಜೀವವನ್ನ ಅದೆಷ್ಟೋ ಸಲ ಉಳಿಸಿದೆ. ಇಲ್ಲ, ದಿನಾಲು ಅವರು ಮನೆಯಿಂದ ತೋಟಕ್ಕೆ ತೆಗೆದುಕೊಂಡು ಹೋಗ್ತಿದ್ರು. ಹಲವಾರು ಸಾರಿ ಪೊಲೀಸ್ ಅಧಿಕಾರಿಗಳು ರೇಡ್ ಮಾಡಿದಾಗ ನಾಯಿ ಅವರನ್ನು ಸೇಫ್ ಮಾಡಿದೆ. ಹಿಂದೆ ಹತ್ತಿರಕೆಯಲ್ಲಿ ಬೀದರ್ ಜಿಲ್ಲೆ ಪೊಲೀಸ್ ವರಿಷ್ಠಾಧಿಕಾರಿ ರೇಡ್ ಮಾಡಿದಾಗ ಆ ಕರಿ ನಾಯಿಯೇ ಅವರನ್ನು ಸೇಫ್ ಮಾಡಿದೆ. ಕೇಳಿಸ್ಕೊಂಡ್ರಲ್ಲ, ಶಿವಾಜಿ ಬೋರಗಿ ಅದ್ಯಾಕೆ ಈ ಕಪ್ಪು ಬಣ್ಣದ ನಾಯಿಯನ್ನ ಅಷ್ಟೊಂದು ಗಾಢವಾಗಿ ಇಷ್ಟಪಡ್ತಿದ್ರು ಅಂತ. ಶಿವಾಜಿಗೆ ಸಾಕಷ್ಟು ಬಾರಿ ಈ ಕಪ್ಪು ನಾಯಿ ಸಹಾಯ ಮಾಡಿತ್ತು. ಪೊಲೀಸರ ಸುಳಿವು ನೀಡಿತ್ತು, ಎದುರಾಳಿಗಳ ಸುಳಿವು ನೀಡಿತ್ತು. ಯಾರಾದರೂ ಬಂದು ಶಿವಾಜಿ ಮೇಲೆ ಎರಗಿದ್ರೆ ಅವರ ಮೇಲೂ ದಾಳಿ ಮಾಡಿ ಶಿವಾಜಿಯನ್ನ ಉಳಿಸ್ತಿತ್ತು. ಇದೇ ಕಾರಣಕ್ಕೆ ಶಿವಾಜಿ ಬೋರಗಿ ಈ ಕಪ್ಪು ಬಣ್ಣದ ನಾಯಿಯನ್ನ ಸಾಕಿದ್ದು. ಮನುಷ್ಯರಿಗಿಂತ ಹೆಚ್ಚಾಗಿ ಇದನ್ನೇ ನಂಬುತ್ತಿದ್ದದ್ದು. ದೇವಣಗಾಂವದಲ್ಲಿರೋ ಈ ಮನೆ ಬೋರಗಿ ಕುಟುಂಬದ ಮನೆ, ಸಾಹುಕಾರ್ ಕುಟುಂಬದ ಮನೆ, ಅಂಬಾಭವಾನಿಯ ಆಶೀರ್ವಾದವಿದ್ದ ಮನೆ. ಆದರೆ ಈ ಮನೆಯಲ್ಲಿ ಒಬ್ಬೊಬ್ಬರೇ ಹತ್ಯೆಯಾಗ್ತಾ ಇದ್ದದ್ದನ್ನ ಕಂಡ ಶಿವಾಜಿ ಬೋರಗಿ ಹತ್ಯೆಯ ಕಾರಣಗಳನ್ನ ಹುಡುಕುತ್ತಾ ಬಂದಿದ್ದ. ಅಲ್ಲಿಗೆ ಶಿವಾಜಿ ಬೋರಗಿಗೆ ಒಂದು ವಿಷಯ ಮಾತ್ರ ಖಾತರಿಯಾಗಿತ್ತು. ಜೊತೆಗಿದ್ದವರೇ ಸಿದ್ದಪ್ಪ ಸಾಹುಕಾರನ ಚಲನವಲನಗಳನ್ನ ಎದುರಾಳಿಗೆ ತಿಳಿಸಿದ್ದರು ಅಂತ ಗೊತ್ತಾಗಿತ್ತು. ತನ್ನ ವಿಚಾರದಲ್ಲೂ ಹಂಗೆ ಆಗಬಹುದು ಅಂತ ಆಲೋಚಿಸಿದ ಶಿವಾಜಿ ಬೋರಗಿ ತನ್ನ ಬೆಂಗಾವಲಿಗೆ ನಿಗೂಢವಾದ ಶ್ವಾನ ಪಡೆಯನ್ನೇ ಕಟ್ಟಿಕೊಂಡಿದ್ದ. ಜೊತೆಗೆ ತನ್ನ ನಂಬಿಕಸ್ಥರನ್ನ ಸೇರಿಸಿಕೊಂಡು ಸೋದರ ಸಿದ್ದಪ್ಪ ಸಾಹುಕಾರ್ ಸಾವಿಗೆ ಕಾರಣರಾದವರನ್ನ ಕೊಲ್ಲೋದಕ್ಕೆ ಸಜ್ಜಾಗಿ ಬಿಟ್ಟಿದ್ದ. ಅಲ್ಲಿ ತನಕ ಯಾವುದೇ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗದ ಶಿವಾಜಿ ಬೋರಗಿ ಮೊಟ್ಟ ಮೊದಲ ಬಾರಿಗೆ ಅಣ್ಣನ ಸಾವಿನ ಪ್ರತೀಕಾರಕ್ಕೆ ಇಳಿದು ಬಿಟ್ಟಿದ್ದ. ಆ ನಂತರನೇ ನೋಡಿ ಭೀಮಾ ತೀರ ಬೆಚ್ಚಿ ಬಿದ್ದಿದ್ದು. ಈ ಕಡೆ ದೇವಣಗಾಂವ ಬೋರಿಗೆ ಮನೆತನ. ಈ ವ್ಯಾಜ್ಯ ನಡೆದಿದ್ದು ಕೇವಲ ಬದುವಿನ ಸಲುವಾಗಿ, ಜಮೀನಿನ ಬದುವಿನ ಸಲುವಾಗಿ. ಮೊಟ್ಟ ಮೊದಲು ದೇವಣಗಾಂವದಲ್ಲಿ ಕಡಮೇಶ್ವರ ಮನೆತನದ ಮತ್ತು ಬೋರಿಗೆ ಮನೆತನದ ನಡುವೆ ವೈಮನಸ್ಯ ಚಾಲುವಾಯಿತು. ಕೇವಲ ಒಂದು ಬದುವಿನ ಸಲುವಾಗಿ. ಬೋರಿಗೆ ಮನೆತನದಲ್ಲಿ ಒಂದು ಸಣ್ಣ ಒಂದು ವ್ಯಾಜ್ಯದಿಂದ ಬಾಂಧದ ಸಲುವಾಗಿ ಮನೆತನದವರು ಬೋರಿಗೆ ಮನೆತನದವರಿಗೆ ಒಬ್ಬರಿಗೆ ಹಲ್ಲೆ ಆಯಿತು. ಆ ಹಲ್ಲೆ ಒಂದು ಪ್ರತೀಕವಾಗಿ ಮುಂದೆ ಅದು ಒಂದು ದೊಡ್ಡ ಒಂದು ಹಂತಕ್ಕೆ ತಲುಪಿತ್ತು. ಬೋರಿಗೆ ಮನೆತನದಲ್ಲಿ ಒಂದು ಕೊಲೆ ಆಯಿತು. ಕೊಲೆಗೆ ಪ್ರತೀಕಾರವಾಗಿ ಬೋರಿಗೆ ಮನೆತನದವರು ಮನೆತನದೊಳಗೆ ಹೀಗೆ ಅಲ್ಲಿಂದ ಪ್ರಾರಂಭ ಆಯ್ತು. ಇದು ಭೀಮಾ ತೀರದ ಸ್ವರ್ಣ ಮತ್ತು ದೇವಣಗಾಂವದಲ್ಲಿ ನಡೆದಂಥ ಒಂದು ಘಟನೆ. ಈ ಕಡೆ
ಚಡ್ಚಣ್ ಫ್ಯಾಮಿಲಿ ಒಳಗೆ ಬೈರ್ಗೊಂಡ ಮತ್ತು ಚಡ್ಚಣ್. ಶಿವಾಜಿ ಬೋರಗಿ ಚಿಕ್ಕವರಿದ್ದಾಗಲೇ ತಮ್ಮ ಕುಟುಂಬದವರ ಮೇಲಾದ ದಾಳಿಗಳನ್ನ, ಅವರ ಕೊಲೆಗಳನ್ನ ನೋಡುತ್ತಾ ಬಂದಿದ್ದರು. ಅವರ ಎದೆಯೊಳಗೆ ರಕ್ತ ಕುದಿಯುತ್ತಲೇ ಇತ್ತು. ಜನ್ಮ ಕೊಟ್ಟ ತಂದೆ ಶರಣಪ್ಪ ಬೋರಗಿ ಬೆನ್ನಿಗೆ ಬಿದ್ದ ಸೋದರ ಸಿದ್ದಪ್ಪ ಸಾಹುಕಾರನ ಹತ್ಯೆಯಾದ ಮೇಲೂ ತಾನು ಸುಮ್ಮನೆ ಕುಳಿತರೆ ಅದಕ್ಕೆ ಅರ್ಥವಿಲ್ಲ ಎಂದು ಭಾವಿಸಿ ವೈರಿಗಳ ಸಂಹಾರಕ್ಕೆ ಇಳಿದೇ ಬಿಟ್ಟಿದ್ರು. ಅಷ್ಟಕ್ಕೂ ಶಿವಾಜಿ ಇಷ್ಟೊಂದು ಬಲಾಢ್ಯವಾಗಿ ಪ್ರತೀಕಾರಕ್ಕೆ ಇಳಿಯೋದಕ್ಕೆ ಮತ್ತೂ ಒಂದು ಕಾರಣವಿತ್ತು. ಅದೇನಂದ್ರೆ ಶಿವಾಜಿ ಬೋರಗಿ ಸಿದ್ದಪ್ಪ ಸಾಹುಕಾರನ ತರ ಸಾಫ್ಟ್ ಅಲ್ಲ, ಬಲಾಢ್ಯವಾಗಿದ್ದ, ಬಲಿಷ್ಠನೂ ಆಗಿದ್ದ, ಬಲಭೀಮರನ್ನು ಬಡಿದು ಬೀಳಿಸಬಲ್ಲ ಶಕ್ತಿವಂತನೂ ಆಗಿದ್ದ ಶಿವಾಜಿ ಬೋರಗಿ. ನೋಡಿದೇವ್ರಿ, ಅವ್ರು ಭಾಳ ಬಲಾಢ್ಯವಾಗಿದ್ದರು. ಯೋಚನೆಗಿತ್ತಳು ಭಾಳ ದೈತ್ಯವಾದ ಶರೀರ ಇತ್ತು. ಒಂದು 500,000 ಸೂರ್ಯ ನಮಸ್ಕಾರ ಹೊಡಿತಿದ್ರು. 7-8 ಮಂದಿ ಬಂದರು ಸುದ್ಯಕ್ಕೆ ಕೈಲಿ ಹೊಡೆಯುವಂಥ ಶಕ್ತಿ ಅವರಲ್ಲಿ ಇತ್ತು. ಈಗ ಯಾರು ಬಂದು 4-5 ಮಂದಿ ಅವ್ರಿಗೆ ಮುಟ್ಟುವಂಥ ಧೈರ್ಯ ಮಾಡ್ತಿದ್ದಿಲ್ಲ. 4-6 ಎಮ್ಮೆಗೆ ಹಾಲುಗಳು ಕುಡಿತಿದ್ರು. ಯಾವತ್ತು ಕಟ್ಟುಮಸ್ತವಾದ ಶರೀರ ಇತ್ತು, ದೈತ್ಯವಾದ ಶರೀರ ಇತ್ತು. ಶಿವಾಜಿ ಬೋರಗಿ ತಲೆಯಲ್ಲಿ ಅದ್ಯಾವಾಗ ಪ್ರತೀಕಾರದ ಬೆಂಕಿ ಹೊತ್ತಿಕೊಂಡಿತ್ತೋ ತುಳಜಾಪುರದ ಅಂಬಾ ಭವಾನಿ ಮೇಲೆ ಶಪಥ ಮಾಡಿಬಿಟ್ಟಿದ್ದ. ದೇವಣಗಾಂವದ ಲಕ್ಷ್ಮೀ ದೇವಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಬೇಡಿದ್ದ. ಶಕ್ತಿ ಕೊಡು ತಾಯಿ, ಶಕ್ತಿ ಕೊಡು, ಪ್ರತೀಕಾರ ತೀರಿಸಿಕೊಳ್ಳುವ ಶಕ್ತಿ ಕೊಡುವಂತ ದೇವರನ್ನ ಬೇಡಿದ್ದ. ಅದೇ ಸಮಯಕ್ಕೆ ಶಿವಾಜಿಗೆ ಜೊತೆಯಾಗಿದ್ದರು ಆಪ್ತರು. ಯಾವಾಗ ಬುದ್ಧಿವಂತರು, ಬಲಾಢ್ಯರು, ಬಿಸಿ ರಕ್ತದ ಯುವಕರು ಒಂದಾಗಿ ಅಖಾಡಕ್ಕೆ ಇಳಿದರು, ಭೀಮಾ ತೀರ ಅಕ್ಷರಶಃ ಗಡಗಡ ಅಂತ ನಡುಗಿಬಿಟ್ಟಿತ್ತು. ಭೀಮೆಯ ನೀರಲ್ಲಿ ನೆತ್ತರ ಹೊಳೆಯೇ ಹರಿದು ಬಿಟ್ಟಿತ್ತು. ಇವೆಲ್ಲ ಭೀಮಾ ತೀರದಲ್ಲಿ ನಡೆದ ಕೊಲೆಗಳಲ್ಲಿ ಎಲ್ಲ ಕಡೆಯೂ ಹರವ್ರು ಶಿವಾಜಿ ಬೋರ್ಗಿಯವರು. ಆಗ ಕಾಲೇಜು ಓದ್ತಾ ಇದ್ದರು. 16 ವರ್ಷದ ಹೈಸ್ಕೂಲ್ ಮುಗಿಸಿ PU ಅಡ್ಮಿಷನ್ ಮಾಡಿದ್ರು ಸೋಲಾಪುರಕ್ಕೆ. ಆ ರಾಂಪುರ್ ಘಟನೆ ಆಗುವಾಗ ಅವರ ನೇತೃತ್ವದಲ್ಲೇ ಆ ಕೊಲೆಗಳಾಗಿವೆ. ಶಿವಾಜಿಯವರ ಸಿದ್ದಪ್ಪ ಬೋರ್ಗಿಯವರು ಅಷ್ಟು ಬಲಾಢ್ಯವಾಗಿದ್ದಿದ್ದಿಲ್ಲ, ಶಕ್ತಿವಂತರಾಗಿದ್ದರು, ಬುದ್ಧಿವಂತರಾಗಿದ್ದರು. ದೇಹ ಮತ್ತು ದಾಳಿಸಿ ಶಿವಾಜಿ ಬೋರ್ಗಿಯವರಾಗಿದ್ದರು. ಮತ್ತು ಇಲ್ಲಿ ನರ್ತಕಿ ಬಾರ್ಬಲ್ಲಿ 4 ಕೊಲೆಗಳಾದಾಗ ಶಿವಾಜಿ ಬೋರ್ಗಿಯವರ ನೇತೃತ್ವದಲ್ಲೇ ಕೊಲೆಗಳಾದವು. ಶಿವಾಜಿ ಬೋರಗಿ ಚತುರನೂ ಆಗಿದ್ದ, ಚಾಲಾಕಿಯೂ ಆಗಿದ್ದ, ಬಲಾಢ್ಯನೂ ಆಗಿದ್ದ. ತನ್ನ ಸೋದರ ಸಿದ್ದಪ್ಪ ಸಾಹುಕಾರನ ಹತ್ಯೆಗೆ ಪ್ರತೀಕಾರಕ್ಕಾಗಿ ಕಾಯುತ್ತಿದ್ದ. ಅಂಥದ್ದೇ ಪ್ರತೀಕಾರ ಇದೇ ದೇವಣಗಾಂವದ ಮತ್ತು ಕೆಲವರಲ್ಲಿ ಹುಟ್ಟಿಕೊಂಡಿತ್ತು. ಯಾಕಂದ್ರೆ ಸಿದ್ದಪ್ಪ ಸಾಹುಕಾರನ ವಿರೋಧಿಗಳು ಊರಿನ ಇತರೆ ಕುಟುಂಬಗಳ ವಿರೋಧವನ್ನು ಕಟ್ಟಿಕೊಂಡಿದ್ದರು. ಅವರ ಉಪಟಳ ಹೆಚ್ಚಾದಾಗ ಊರಿನಲ್ಲಿರೋ ಒಂದಷ್ಟು ಮಂದಿ ಸಿದ್ದಪ್ಪ ಸಾಹುಕಾರ್ ಕಡೆಗೆ ಸೇರಿಕೊಂಡರು. ಶಿವಾಜಿ ಬೋರಗಿಗೂ ಸಾಥ್ ನೀಡಲು ಮುಂದಾದರು. ಹೀಗೆ ಶಿವಾಜಿ ಬೋರಗಿ ತನ್ನದೇ ಆದಂಥ ಒಂದು ದೊಡ್ಡ ತಂಡವನ್ನೇ ಕಟ್ಟಿಕೊಂಡು ಎದುರಾಳಿಗಳನ್ನ ಕೊಲ್ಲೋಕೆ ಮುಂದಾಗಿದ್ದ. ಒಬ್ಬೊಬ್ಬರೇ ವಿರೋಧಿಗಳನ್ನ ಭೀಮಾ ತೀರದ ಮಣ್ಣಲ್ಲಿ ಹೆಣವಾಗಿಸಿ ಬಿಟ್ಟಿದ್ದ. ಹೀಗೆ ಶಿವಾಜಿ ಬೋರಗಿ ಅದ್ಯಾವಾಗ ಭೀಮಾ ತೀರದಲ್ಲಿ ನೆತ್ತರ ಕಥೆಯನ್ನ ಬರೆಯುವುದಕ್ಕೆ ಶುರು ಮಾಡಿದ್ರು, ಆ ನಂತರ ನಡೆದಿದ್ದೇ ಭೀಮಾ ತೀರದ ಮತ್ತೊಂದು ರಕ್ತ ಚರಿತ್ರೆ.